ಸುಳ್ಳ? ಅಲ್ಲ, ದಾಳಿ ನೋಡಿ, ಇವಾಗ ದೇಶದಲ್ಲಿ 25 ನಾಯಕರುಗಳಲ್ಲಿ ನೀವು ದಾಳಿ ಮಾಡ್ತೀರಿ, ಇಡಿ ಮತ್ತೆ ಸಿಬಿಐ, ಅದರಲ್ಲಿ 23 ಜನ ಬಿಜೆಪಿ ಸೇರ್ತಾರಂದ್ರೆ ಅದ್ರ ಬಗ್ಗೆ ಹಿಂದಿಂದು. ಆಯ್ತು ಸರ್, ಒಂದ್ ನಿಮಿಷ ಇರ್ಷಾದ್ ಸರ್. ಮೇಡಮ್, ಒಂದ್ ನಿಮಿಷ ಮೇಡಮ್. ಆಯ್ತಪ್ಪ, ಇಡಿ ದಾಳಿ ಮಾಡ್ತು, ಸಿಬಿಐ ದಾಳಿ ಮಾಡ್ತೀವಿ, ಆಯ್ತು ದಾಳಿ ಮಾಡ್ತೀವಿ, ಒಪ್ಪೋಣ. ಕೇಂದ್ರ ಸರ್ಕಾರದಲ್ಲಿ ಅಧಿಕಾರ ಇದೆ, ಅವರು ತಮ್ಮ ಸರ್ಕಾರಿ ಯಂತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ, ಒಪ್ಪೋಣ. ರಾಜಕೀಯದ ಸೇಡು, ರಾಜಕೀಯದ ಪಲ್ಲಾಟಗಳು, ರಾಜಕೀಯದಲ್ಲಿ ಅದರಂಗದಲ್ಲಿ ಅವೆಲ್ಲ ಇಟ್ ಇಸ್ ಎ ಕಾಮನ್ ಫ್ಯಾಕ್ಟರ್. ತಪ್ಪು ಮಾಡೇ ಇರಲ್ವಾ? ಸುಮ್ಮನೆ ಮಾಡ್ಬಿಡ್ತಾರಾ? ತಪ್ಪು ಮಾಡ್ದೇನೆ ಅವ್ರು ಹಿಡ್ದಾಕವ್ರ ಏನ್ರಿ? ಅಂದ್ರೆ ಬಿಜೆಪಿನಲ್ಲಿ ಎಲ್ಲ ಸತ್ಯಹರಿಶ್ಚಂದ್ರ ಚರ್ಚೆಗಳು ನಡೀತಾ ಇರ್ತದೆ. ನೀವು ವಿದೇಶಿ ಪ್ರವಾಸ ಹೋಗ್ತೀರಿ, ನಮ್ಮ ಬಲಿಷ್ಠ ವಿರೋಧ ಪಕ್ಷ ಇದೆಯಾ ಲೋಕಸಭೆಯಲ್ಲಿ? ಈಗ ಹೇಳ್ತೀರಿ ವಿರೋಧ ಪಕ್ಷದವ್ರು ಮೈಕ್ ಆಫ್ ಮಾಡ್ತೀರಿ ನೀವು, ಅಲ್ಲಿ ಮಾತಾಡೋಕೆ ಧ್ವನಿ ಎತ್ತೋದಲ್ಲ. ನಮ್ಮ ರಾಜ್ಯದ 2 ಬೈ ಎಲೆಕ್ಷನ್ ಏನಿದ್ಯಪ್ಪ ಅಪ್ಡೇಟ್? 2 ಬೈ ಎಲೆಕ್ಷನ್ ಏನಾದ್ರೂ ಅಪ್ಡೇಟ್ ಬಂದಿದ್ಯಾ? ಒಂದು ದಾವಣಗೆರೆ, ಅದರ ಜೊತೆಗೆ ಮತ್ತೊಂದು ಬಾಗಲಕೋಟೆ ಸದ್ಯದ ಅಪ್ಡೇಟು. ಯಾಕಂದ್ರೆ ಆಗ್ಲೇ ನಾವು ನೋಡಿದಾಗೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮುನ್ನಡೆಯಲ್ಲಿದ್ರು, ಮತ್ತೊಂದು ಕಡೆ ಬಾಗಲಕೋಟೆಯಿಂದ ಉಮೇಶ್ ಮೇಟಿ ಅವರು ಮುನ್ನಡೆಯಲ್ಲಿದ್ರು. ಸದ್ಯದ ಮಾಹಿತಿ ನಮಗ್ ಬರ್ತಾ ಇರೋದು 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅಂತ ಹೇಳ್ಬಿಟ್ಟು ಇರ್ಷಾದ್ ಅವರೇ ಆಗ್ಲೇ ಹೇಳ್ತಿದ್ರಿ, ತಡೀರಿ ಮೇಡಮ್, ಇನ್ನೂ ಸಾಕಷ್ಟು ರೌಂಡ್ಸ್ ಇದೆ, ನೋಡೋಣ ಅಂತ ಹೇಳ್ಬಿಟ್ಟು. ಸರ್, ಈಗ 2 ಕ್ಷೇತ್ರದಲ್ಲೂ ಸದ್ಯದ ಅಪ್ಡೇಟ್ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅಂತ ಹೇಳಿ. ಉಪಚುನಾವಣೆ ನಮ್ಮ ಹಿರಿಯರು ಹೇಳಿದಾಗೆ ಯಾವ ಆಡಳಿತ ಪಕ್ಷ ಇರ್ತದೆ ಆ ಅಧಿಕಾರ ದುರುಪಯೋಗ ಮಾಡಿಕೊಂಡಿರ್ಬೋದು, ತೋಳ್ಬಲ ಇರ್ಬೋದು, ಹಣಬಲ ಇರ್ಬೋದು, ಕೆಲವು ಆಮಿಷಗಳಿರ್ಬೋದು, ತೋರಿಸಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಕೂಡ ಉದಾಹರಣೆಗಳು ಬಹಳ ಇದೆ. ಇಂಥ ಇದರಲ್ಲಿ ಬಂದಿದ್ರೆ ಜನ ಕೊಡ್ತಕ್ಕಂಥ ಜನಾದೇಶವನ್ನು ನಾವು ಸ್ವೀಕಾರ ಮಾಡ್ತೀವಿ. ಆದರೆ 3-4 ಬಾರಿಯಿಂದಾಗಿ ಇನ್ನು ಮುಂದೆ ಕೂಡ ಇನ್ನೂ ಮತ ಸುತ್ತಿನ ಎಣಿಕೆಗಳು ಬಹಳಷ್ಟಿದೆ. ನಮ್ಮ ಅಭ್ಯರ್ಥಿ ಕೂಡ ಅಲ್ಪ ಮತದಲ್ಲಿ ಗೆಲ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಮಲ್ಲೂ ಇದೆ. ಸಿದ್ದರಾಮಯ್ಯ ಅವರು ಜಸ್ಟ್ ತಾನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, 2 ಕ್ಷೇತ್ರದಲ್ಲೂ ಕೂಡ ನಾವು ಗೆಲ್ತೀವಿ, ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಗೆಲುವಿನ ಅಂತರ ಒಂದು ಸ್ವಲ್ಪ ಕಡಿಮೆ ಆಗಬಹುದು ಹೊರತು ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಈಗ ನೋಡಿ, DMK ಉದಾಹರಣೆ ಕೊಡಬೇಕು ಅಂದರೆ ತಮಿಳುನಾಡಿನಲ್ಲಿ ಆಡಳಿತ ನಡೆಸಿದಂತಹ DMK ಈ ಮಟ್ಟಕ್ಕೆ ಸೋಲ್ತೀವಿ ಅಂತ ಅವರು ಕೂಡ ಅನ್ಕೊಂಡಿರ್ಲಿಲ್ಲ. ಮತದಾರರು ಅವ್ರನ್ನ ಕರ್ಕೊಂಡೋಗಿ ವೋಟ್ ತೋರಿಸಿ ವೋಟ್ ಮಾಡೋದಲ್ಲ. ಈಗ ಕೆಲವು ವ್ಯಾಪ್ತಿಯಲ್ಲಿರ್ತಕ್ಕಂಥ ಕೆಲವು ಸಮುದಾಯದ ವೋಟ್ಗಳು ಕೌಂಟಿಂಗ್ ಆಗಿರ್ಬೋದು, ಮುನ್ನಡೆ ಸಾಧಿಸಿರ್ಬೋದು. ನಮ್ಮ BJP ಅಭ್ಯರ್ಥಿ ಕೂಡ 5-6 ಸುತ್ತಿನ 7-8ನೇ ಸುತ್ತಿನವರೆಗೂ ಅವು ಎಣೆ ಆಟಗಳು ಆಡ್ಕೊಂಡೇ ಬಂದಿದೆ. ಮುಂದೆ ಬರ್ತಕ್ಕಂತಹ ಕೌಂಟಿಂಗ್ನಲ್ಲೂ ಕೂಡ 1-2 ಮತ ಎಣಿಕೆ ಕೇಂದ್ರಗಳಲ್ಲಿ ಮುಂದೆ ಬಂತು ಅಂದ್ರೂ ಕೂಡ ಬಹಳ ಅಜಗಜಾಂತರದಲ್ಲೇನು ಡಿಫ್ರೆನ್ಸ್ ಇಲ್ಲದೆ ಇರೋದ್ರಿಂದ ನಮ್ಮಲ್ಲೂ ಆಶಾಭಾವನೆ ಇದೆ. ಅಲ್ಲಿರ್ತಕ್ಕಂಥ ಮತದಾರರು ಇವರ ಈ ಕಾಂಗ್ರೆಸ್ ಅಭ್ಯರ್ಥಿಯ ಏನು ಮಾತೃಶ್ರೀ ಅವರು ಕೊಟ್ಟಂತಹ ಈ ಮಹಿಳಾ ವಿರೋಧಿ ನೀತಿ, ತಮಿಳುನಾಡಿನಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ಚೋತಕ್ಕಂಥ ವಿಚಾರವಾಗಿ ನಡೆದಂಥದ್ದು, ಇದನ್ನೆಲ್ಲ ಜನ ಮನಗಂಡು ಅವ್ರಿಗೆ ನೆಗೆಟಿವ್ ಆಗಿ ವರ ಪರಿಣಾಮಿಸುತ್ತೆ ಅನ್ನತಕ್ಕಂಥ ಆಶಾಭಾವನೆ ನಮ್ಮಲ್ಲೂ ಇದೆ. ಇರ್ಷಾದ್ ಸರ್, ಈಗ 2 ಕ್ಷೇತ್ರದಲ್ಲೂ ನೀವೇ ಮುನ್ನಡೆಯಲ್ಲಿದ್ದೀರಾ. ಅಲ್ಲ, ಈಗ ಇವ್ರು ಹೇಳ್ತಾ ಇದ್ರು, ಈಗ ನಮ್ದು ಸರ್ಕಾರ ಇದೆ, ತೋಳ್ಬಲ ಯೂಸ್ ಮಾಡ್ತೀವಿ, ಮಿಷನರೀಸ್ ಯೂಸ್ ಮಾಡ್ತೀವಿ, ನಾವು ಅದರ ಮೇಲೆ ಪ್ರಭಾವ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅಂತ. ನೋಡಿ, ವಸ್ತುಸ್ಥಿತಿ ಹೆಂಗಿದೆ ಅಂದ್ರೆ, ಇವತ್ತು ಬಾಗಲಕೋಟೆನಲ್ಲಿ ಇವರ ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಅವರಿಗೆ ಅಲ್ಲಿ ಮತಗಳ ಸೆಳೆಯುವ ಶಕ್ತಿ ಇಲ್ಲ ಅಂತ ಹೇಳಿ ಪ್ರಖರ ಹಿಂದುತ್ವವಾದಿ ಭಾಷಣಕಾರ ಅಂತ ಏನು ಸ್ವಯಂ ಘೋಷದ ಭಾಷಣಕಾರರು ಯತ್ನಾಳ್ ಅವ್ರನ್ನ ಕರೆದು ಅಲ್ಲಿ ಮತಗಳನ್ನ ಸೆಳೆಯುವಂತ ಪರಿಸ್ಥಿತಿನಲ್ಲಿ ಇವರಿದ್ದಾರೆ ಅಂದ್ರೆ ನಮ್ಗೆ ಮೊದಲೇ ಗೊತ್ತಿದೆ. ಅರ್ಥ ಆಯ್ತಲ್ಲ? ನಾನು ಒಂದು 10 ದಿವಸ ಬಾಗಲಕೋಟೆನಲ್ಲಿ ಕೆಲಸ ಮಾಡಿದ್ದೀನಿ, ಶಿರೂರು ಪಟ್ಟಣ ಪಂಚಾಯತಲ್ಲಿ. ಅಲ್ಲಿ ಮತದಾರರು ಸ್ಪಷ್ಟವಾಗಿ ಅಲ್ಲಿ ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು 3 ತಿಂಗಳಿಂದ ಯಾವ ರೀತಿ ಅಲ್ಲಿ ಬೂತ್ ಲೆವೆಲಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ. ಆಮೇಲೆ ನಮ್ಮ ವರ್ಕರ್ಸ್ ಇರ್ಬೋದು, ಮುಖಂಡರಿರ್ಬೋದು, ಅವ್ರು ಕೊಟ್ಟಂತಹ ಟಾಸ್ಕು ಸೊ ಒಳ್ಳೆ ರೀತಿಯಲ್ಲಿ ಕೆಲಸ ಆಗಿರೋದ್ರಿಂದ ನಮಗೆ ಮೊದಲೇ ಗೊತ್ತಿದೆ, ಅಲ್ಲಿ 20,000 to 25,000 ಮತಗಳ ಅಂತರದಲ್ಲಿ ನಾವು ಬಾಗಲಕೋಟೆಯನ್ನ ಗೆಲ್ತಾ ಇದ್ದೀವಿ. ಯಾಕಂದ್ರೆ ಇವರ ಅಭ್ಯರ್ಥಿ ಆದಂಥ ಚರಂತಿ ಮಠ್ ಅವರು ಯಾವ ರೀತಿಯಲ್ಲಿ ಕೋಮು ದ್ವೇಷವನ್ನ ಮಾಡ್ತಾರೆ, ಯಾವ ರೀತಿ ಇದನ್ನು ಮಾಡ್ತಾರೆ ಅಂತ ಅಲ್ಲಿ ಜನರಿಗೆ ಗೊತ್ತಿದೆ ಅದು. ಯಾಕಂದ್ರೆ ಅದೊಂದು. ಎರಡನೇದು ದಾವಣಗೆರೆಯಲ್ಲಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಮಿನಿಮಮ್ 20,000 ಮತಗಳ ಅಂತರದಿಂದ ನಾವು ಗೆಲ್ತಾ ಇದ್ದೀವಿ. ಓಕೆ, ಸಂಭ್ರಮಾಚರಣೆ ಆಗ್ತಾ ಇದೆ ಈಗ ತಮಿಳುನಾಡಿನಲ್ಲಿ. ನಟ ವಿಜಯ್ ಕುಟುಂಬ ಸದಸ್ಯರು, ನಾನು ಆಗ್ಲೇ ಹೇಳ್ತಾ ಇದ್ದೆ, ಆಲ್ರೆಡಿ ವಿಜಯ್ ಕುಟುಂಬದಲ್ಲಿ ಸಂಭ್ರಮಾಚರಣೆ ನಡೀತಾ ಇರುತ್ತೆ ಅಂತ ಹೇಳಿ. 108 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ವಿಜಯ್ ಅವರು. 118 ತಮಿಳುನಾಡಿನಲ್ಲಿ ಮ್ಯಾಜಿಕ್ ನಂಬರ್.
ಇನ್ನೇನು 10 ಕ್ಷೇತ್ರ, ಅದರಲ್ಲಿ ಒಂದಿಷ್ಟು ಮುನ್ನಡೆ ಕಾಯ್ದುಕೊಂಡ್ರೆ ಸ್ವತಂತ್ರ ಪಕ್ಷವಾಗಿ ಅಧಿಕಾರವನ್ನು ರಚನೆ ಮಾಡಬಹುದು. ಅತಿ ಹೆಚ್ಚು ಸ್ಥಾನಗಳಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯಲ್ಲಿದೆ. ಸಂಭ್ರಮಾಚರಣೆಯಲ್ಲಿ ನಟ ವಿಜಯ್ ತಂದೆ ಚಂದ್ರಶೇಖರ್ ಅವರು ಕೂಡ ಭಾಗಿಯಾಗಿದ್ದಾರೆ. ನಟ ವಿಜಯ್ ಕುಟುಂಬ ಸದಸ್ಯರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ವಿಜಯ್ ಅವರ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಇವತ್ತು ಸಂಭ್ರಮಾಚರಣೆಯಲ್ಲಿರೋದು. 108 ಕ್ಷೇತ್ರಗಳಲ್ಲಿ ವಿಜಯ್ ಮುನ್ನಡೆಯಲ್ಲಿದ್ದಾರೆ. ವಿಜಯ್ ನೇತೃತ್ವದ ಪಕ್ಷ ಟಿವಿಕೆ. ನೋಡಿ, ತಮಿಳುನಾಡಿನ ರಾಜಕೀಯ ಚಿತ್ರಣ ಇವತ್ತಿನಿಂದ ಇನ್ಯಾವ ರೀತಿ ಬದಲಾವಣೆ ಆಗುತ್ತೆ ಕಾದು ನೋಡಬೇಕಾಗತ್ತೆ. ಎಷ್ಟು ದಿನ ಇದ್ದಿದ್ದು ಒಂದು ಲೆಕ್ಕ, ಇನ್ಮೇಲೆ ಏನಾಗುತ್ತೆ ಅಂತ ಹೇಳಿ. ವಾಸುದೇವ್ ಸರ್, ಸಹಜವಾಗೇ ಕುಟುಂಬದಲ್ಲಿ ಸಂಭ್ರಮಾಚರಣೆ ಇದ್ದೇ ಇರುತ್ತೆ. ಬೆಳಗ್ಗೆನೆ ದೇವರ ಮೊರೆ ಹೋಗಿದ್ದಾರೆ, ದೇವರಿಗೆ ವಿಶೇಷವಾದಂತಹ ಪೂಜೆ. ಒಂದು ಕಡೆ ಬಾಗಲಕೋಟೆ, ದಾವಣಗೆರೆಯಲ್ಲಿ ಸಂಭ್ರಮಾಚರಣೆ, ಮತ್ತೊಂದು ಕಡೆ ತಮಿಳುನಾಡಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಈಗ ಪ್ರೆಸೆಂಟ್ 108 ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿರೋದು. ನೀವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿಜಯ್ ಹೆಂಗೆ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಆಯಿತು ಅನ್ನೋದ್ರ ಬಗ್ಗೆ. ಆಗಲೇ ನಮ್ಗೆ ಹೇಳಿದೆ ನಾನು ಏನಂತಂದೆ ಅಂದರೆ, ಜನಗಳ ಮೈಂಡ್ ಸೆಟ್ಟು ಒಂಥರ ವಿಚಿತ್ರ. ಸ್ಪೆಷಲಿ ತಮಿಳ್ನಾಡಲ್ಲಿ ಜನಗಳ ಮೈಂಡ್ ಸೆಟ್ ಇದೆಲ್ಲ ತುಂಬ ವಿಚಿತ್ರ. ಅವರು ಬಿಟ್ಕೊಡ್ಲೇ ಇಲ್ಲ. ನೋಡಿ, ಏನು ಎಲ್ಲ ಸಮೀಕ್ಷೆಗಳೆಲ್ಲ ಸುಳ್ಳಾಯಿತು. ಸಮೀಕ್ಷೆಗಳೆಲ್ಲ ಅವನು ಈ ಸಮೀಕ್ಷೆ ಹೇಳಿದ್ದೇನು ಅಂತಂದರೆ, ಟಿವಿಕೆ ಆಗಲಿ ತಾತ್ ವಿಜಯ್ 8-10 ಗೆಲ್ತಾರೆ ಅಂತ ಇತ್ತು. ಅದು ಕೂಡ ಕೆಲವು ಕಡೆ ಬರೀ 5-6 ಅಂತ ಹೇಳ್ತಿತ್ತು. 3 ಅಂತಾನು ಹೇಳಿದ್ರು, ಒಬ್ರು 3 ಬರ್ಬಹುದು ಅಂತ ಹೇಳಿದ್ರು. ಅಂದ್ರೆ ಆ ಸಮೀಕ್ಷೆಗಳನ್ನೆಲ್ಲ ಉಲ್ಟಾ ಮಾಡಿ ಹುಸಿ ಮಾಡಿ ಕೇವಲ ವಿಜಯ್ನವರಿಗೆ ಏನು ಕೊಟ್ಟಿದ್ದಾರೆ ಅಂದರೆ, ದೇರ್ ಆರ್ ಟೂ ಸ್ಟ್ರಾಂಗ್ ಒಪಿನಿಯನ್. ಏನಂತಂದ್ರೆ, ಜನಗಳೀಗ ಫ್ರೀ ಬಿನ ನೋಡಿ. ಇನ್ನೊಂದು ವಿಜಯ್ನಲ್ಲಿ ಟಿವಿಕೆ ವಿಜಯ್ ಅವರದು ಫ್ರೀ ಬೀಸ್ ಎಲ್ಲೂ ಕೂಡ ಹಂಚಿಲ್ಲ. ಅವರು ಚೆಕ್ ಮಾಡಿ ನೋಡಿ, ಫ್ರೀ ಬಿ ಅಂದ್ರೆ ಅದು ಕೊಡ್ತೀನಿ, ಅದು ಕೊಡ್ತೀನಿ, ಅದನ್ನ ನೀವು ಗ್ಯಾರಂಟಿಗಳೆಲ್ಲ ಕೊಟ್ಬಿಟ್ಟಿದ್ರಲ್ಲ ಸರ್ ಡಿಎಂಕೆ ಅವರು. ಅಲ್ಲ, ಡಿಎಂಕೆ ಏನಿತ್ತು ಅಂತಂದ್ರೆ, ಕರ್ನಾಟಕದ ಏನ್ ಗ್ಯಾರಂಟಿ ಇದೆ ಅದೇ ತರ ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ರು. 1,000 ಕೊಟ್ರೆ ನಾನು 2,000 ಕೊಡ್ತೀನಿ, ಇಲ್ಲಿ 2,000 ಕೊಟ್ರೆ 3,000 ಕೊಡ್ತೀನಿ. ಯಾರಪ್ಪನ ದುಡ್ಡು ಎಲ್ಲಮ್ಮ ಜಾತ್ರೆ ಮೇಡಮ್, ಯಾವ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ. ಬಿಜೆಪಿ ಜೊತೆಯಲ್ಲಿ ಎಡಿಎಂಕೆ ಅವರು ಅಲ್ಲ, ಪುರುಷರಿಗೂ ಅಲ್ಲಿ ಇಲ್ಲೇನಾಗತ್ತೆ, ಇಲ್ಲೇನಾಯ್ತು ಅಂತಂದ್ರೆ, ನಾವ್ ಯಾಕೆ ನಾನು ವಿಜಯ್ ಗೆಲ್ಲೋ ಕಾರಣ ಹೇಳ್ಬಿಡ್ತೀನಿ. ಒಂದು ಹೊಸ ಐಕಾನ್, ಹೊಸ ಮುಖ, ಜೊತೆಗೆ ಚಿತ್ರರಂಗದಲ್ಲಿ ನಡೆದು ಬಂದ ದಾರಿ ಏನಿತ್ತು, ಯಾವುದು ನಡೆದು ಬಂದ ದಾರಿ, ಅವರ ಚಿತ್ರಗಳು ಕೂಡ. ಈಗ ರಾಜ್ಕುಮಾರ್ ಅವ್ರ ಫಿಲಮ್ಗಳು ನೋಡಿರ್ಬೋದು. ರಾಜ್ಕುಮಾರ್ ಫಿಲಮ್ ಅಂದ್ರೆ ಪ್ರತಿಯೊಂದು ಫಿಲಮ್ಗೂ ಕೂಡ ಒಂದೊಂದು ಮೆಸೇಜೇ ಕೊಡ್ತಿದ್ರು. ಬಂಗಾರದ ಮನುಷ್ಯ ಆಗಿರ್ಬೋದು, ಅಥವಾ ಏನೋ ನಮ್ಮ ಬೇರೆ 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 ಪಿಕ್ಚರ್ಗಳಿದೆ. ಬಂಗಾರದ ಮನುಷ್ಯ, ಕೆಲವೆಲ್ಲ ಪಿಕ್ಚರ್ಗಳು ಇವತ್ತು ಕೂಡ ಅಜರಾಮರ. ಅದು ಬಿಡುಗಡೆ ಆಗಿರ್ಬೋದು, ಅಥವಾ ನಿಮ್ದು ಕಸ್ತೂರಿ ನಿವಾಸ ಆಗಿರ್ಬೋದು, ಇವತ್ತು ಕೂಡ ನಿಮ್ಮನ್ನು ಟಚ್ ಮಾಡುತ್ತದೆ, ಏನು ಎಮೋಷನಲ್ ಟಚ್ ಮಾಡುತ್ತೆ. ಅದೇ ತರ ವಿಜಯ್ ಅವರ ಮನೆಯಲ್ಲಿ ಸಂಭ್ರಮಾಚರಣೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದೀವಿ. ವಿಜಯ್ನು ಕೂಡ ಸಂಭ್ರಮಾಚರಣೆ ನೋಡಿ, ಅವರ ತಂದೆ ಕೂಡ ಬಹಳ ಖುಷಿಯಾಗಿದ್ದಾರೆ. ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಮೋಸ್ಟ್ಲಿ ಅವರು ಈ ರೀತಿ ಜನರು ರೆಸ್ಪಾನ್ಸ್ ಬರುತ್ತೆ, ಇಷ್ಟು ಅಭೂತಪೂರ್ವ ಗೆಲುವಂತ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಗೌಪ್ಯ ಮತದಾನ ಅನ್ನೋದು ಇದನ್ನೇ ಮೇಡಮ್, ಮತದಾರರ ಅಂತರಾಳ. ಜನ ಎಷ್ಟಿದ್ರು ಅಂದ್ರೆ, ಕುಟುಂಬ ಮಧ್ಯೆ ತಂದ್ಬಿಟ್ಟಿದ್ರು. ಅಪ್ಪನ ಮಗನ ಕಂಡ್ರೆ ಆಗಲ್ಲ, ಮಗ ಅಪ್ಪನ ಮನೆಗೆ ಬರಲ್ಲ ಅಂತೆಲ್ಲ ಏನೇನು ಗಲೀಜ್ಗಳು ಕೂಡ ಮಾಡಿದ್ರು. ಯಾವುದು ನೋಡಿ, ಅವರ ಅಪ್ಪ ಲಿಫ್ಟ್ ಅಲ್ಲಿ ಬರ್ತಾ ಇದ್ದಂತೆ ಎಷ್ಟು ನೀಟಾಗಿ ವೆಲ್ಕಮ್ ಮಾಡ್ಕೋತಾರೆ ರುದ್ರದೇವರ್ ಸರ್. ನೋಡಿ, ಮತದಾರರ ಅಂತರಾಳವನ್ನ ಸುಮ್ಮನೆ ಏನೋ ಮಾತಾಡ್ಬಿಡ್ತಾರೆ, ಎಷ್ಟು ಸಮೀಕ್ಷೆ ಮಾಡಿಕೊಡ್ತಕ್ಕಂಥದ್ದಲ್ಲ. ಗೌಪ್ಯ ಮತದಾನ ಅಂದ್ರೆ ನಿಜವಾಗಿಯೂ ಸಮೀಕ್ಷೆಗಳಿಗೂ ಗೋಚರಿಸದಂತೆ ಸೈಲೆಂಟ್ ವೋಟರ್ಸ್ ಮತದಾರರು ಮತದಾನವನ್ನ ಮಾಡಿದಾರೆ ಅಲ್ಲಿ ಅಂತ ಹೇಳಿದ್ರೆ, ನಿರ್ಧಾರ ಏನ್ ತೆಗಿಬೇಕು ತೋರಿಸ್ಬೇಕು ಅದನ್ನು ತೋರಿಸಿದ್ದಾರೆ. ವಿಜಯ್ ಮನೆಯಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅವರಪ್ಪ, ಅವರ ಇಡೀ ಫ್ಯಾಮಿಲಿಯವರು ಎಷ್ಟು ಮಟ್ಟಿಗೆ ಖುಷಿಯಾಗಿದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಗೆಲುವು ಕೊಡ್ತಾರೆ, ತಮಿಳುನಾಡಿನ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ ತಮ್ಮನ್ನ ಕೈ ಹಿಡಿತಾರೆ ಅನ್ನುವ ನಿರೀಕ್ಷೆ ಕೂಡ ಇರಲಿಲ್ಲ ಅನ್ಸುತ್ತೆ. ನಾವು ಅಗೇನ್ ಪಶ್ಚಿಮ ಬಂಗಾಳದ ಕಡೆ ಬರೋದಾದ್ರೆ, ಮೋದಿಯವರು ಒಂದು ರೀತಿಯಲ್ಲಿ ಹ್ಯಾಟ್ರಿಕ್ನತ್ತ ದಾಪುಗಾಲು, ಅಂದರೆ 196 ಸದ್ಯದಲ್ಲಿ ಅಲ್ಲಿ ಮುನ್ನಡೆ. 196 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಪಶ್ಚಿಮ ಬಂಗಾಳದಲ್ಲಿ. ಅದು ಚೇಂಜಸ್ ಆಗುತ್ತೆ ಸರ್,
ಚೇಂಜಸ್ ಆಗುತ್ತೆ. 177 ಇದೆ ಹೌದು. ಸದ್ಯಕ್ಕೆ ನಮಗೆ ಬರ್ತಾ ಇರುವಂತ ಮಾಹಿತಿ. 190ರಿಂದ 96ರಲ್ಲಿ ಮುನ್ನಡೆ. TMC ಬಂದು 96, ಕಾಂಗ್ರೆಸ್ಸು 1 ಅಥವಾ 2ರಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಅದರ್ಸ್ 5 ಅಂತ ಮಾಹಿತಿ ಬರ್ತಾ ಇದೆ ಮುನ್ನಡೆ. ಬಟ್ ಎಕ್ಸಾಕ್ಟ್ ರಿಸಲ್ಟ್ ಇನ್ನೇನು ಕೆಲವೇ ಹೊತ್ತಲ್ಲಿ ಕೂಡ ಗೊತ್ತಾಗುತ್ತೆ. ಒಟ್ಟಾರೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಅಂತೂ ಮಾಡ್ತಾ ಇದೆ. ಇರ್ಷಾದ್ ಸರ್, 4ರಿಂದ 5 ಕ್ಷೇತ್ರದಲ್ಲಿ ನೀವು ಮುನ್ನಡೆಯಲ್ಲಿದ್ದೀರಾ ಪಶ್ಚಿಮ ಬಂಗಾಳದಲ್ಲಿ. ಎಸ್, ಒಂದು ಬ್ರೇಕಿಂಗ್ ನೋಡೋಣ ಸರ್, ಒಂದು ಬ್ರೇಕಿಂಗ್ ನೋಡೋಣ. MGR ಮಾದರಿ ಮೊದಲ ಪ್ರಯತ್ನದಲ್ಲೇ ವಿಜಯ್ಗೆ ಅಧಿಕಾರ ಸಿಗುತ್ತಾ? ಎಸ್ ನೋಡಿ, ತಮಿಳುನಾಡಲ್ಲಿ MGR ಮಾದರಿ ಗೆಲುವು ಪಡಿತಾರ ವಿಜಯ್? ಮೊದಲ ಪ್ರಯತ್ನದಲ್ಲೇ ಅಧಿಕಾರವನ್ನ ಹಿಡಿದಿದ್ರು MGR ಅವರು. ಮೊದಲ ಪ್ರಯತ್ನದಲ್ಲೇ ವಿಜಯ್ ಸಕ್ಸಸ್ ಆಗಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಮ್ಯಾಜಿಕ್ ನಂಬರ್ ಅನ್ನ ತಲುಪೋದಕ್ಕೆ ಕೆಲವೇ ಮೆಟ್ಟಿಲುಗಳಷ್ಟೇ ಬಾಕಿ ಅಂತ ಹೇಳಿ. ಗೆಲುವು